Hello students, now let us continue with the problems of screw gauge. This might be the last part of the science, unit 1. We have solved vernier calipers. Let's go for screw gauge problems. The pitch of a screw gauge is 1 mm. So pitch is 1 mm. The number of divisions on head scale is 100. Number ಅಂದರೆ n ಅಂತ ಹಾಕ್ತೇವೆ. HSD is equal to 100 ಅಥವಾ n ಅಂತ ಹಾಕ್ತೀವಿ. This can also be spelled as n. ಎಲ್ ಸಿ ಫೈಂಡ್ ಔಟ್ ಮಾಡಂದಾಗ ಎಲ್ ಸಿ ಎರಡು ಫಾರ್ಮುಲಾಸ್ ಇದಾವೆ ರೀ ಸ್ಕ್ರೂ ಗೇಜ್. ಒಂದು ಫಾರ್ಮುಲಾ ಐತೆ ಎಲ್ ಸಿ ಇಸ್ ಈಕ್ವಲ್ ಟು ಪಿಚ್ ಅಪಾನ್ ಎಚ್ ಎಸ್ ಡಿ. ವರ್ನಿಯರ್ ಕ್ಯಾಲಿಪರ್ಸ್ ಎರಡು ಇದಾವೆ. ಸೊ 1 mm ಡಿವೈಡೆಡ್ ಬೈ ಇದಕ್ಕೆ ಯೂನಿಟ್ ಇರಂಗಿಲ್ಲ 100. ಸೊ ಇದು 2 zeros ಅಂದ್ರೆ ಇಲ್ಲಿ ಏನಾಗ್ತೈತಿ 0.01 mm. 0.01 mm ಮೇಲೆ ಬರ್ತೈತೆ ನೋಡ್ರಿ. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ಈಸಿ ಪ್ರಾಬ್ಲಮ್. ಅದರದ್ದು ಸ್ಕ್ರೂ ಗೇಜ್ ದ ಪಿಚ್ ಕಂಡುಹಿಡಿಯುವಂಥದ್ದು. ಇನ್ ಎ ಸ್ಕ್ರೂ ಗೇಜ್ sleeve advances by 10 mm for 10 rotations. ಈಗ ಫಾರ್ ಎಕ್ಸಾಂಪಲ್ ಇದು ಹೆಡ್ ಐತಂತ ಹೇಳ್ರಿ, 10 rotations ಕೊಟ್ಟಾಗ ಇದಕ್ಕೆ 10 ಸರಿಂಗ್ rotations ಕೊಟ್ಟಾಗ ಇಲ್ಲಿ ಎಷ್ಟು ಮೂವ್ ಆಗ್ತದೆ 10 mm. ಸೊ ಪಿಚ್ ಡಿಸ್ಟೆನ್ಸ್ ಅನ್ಕವರ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ rotations. ಸೊ ಡಿಸ್ಟೆನ್ಸ್ ಅನ್ಕವರ್ಡ್ ಎಷ್ಟೈತ್ರಿ 10 mm. ಸೊ ಡಿಸ್ಟೆನ್ಸ್ ಅನ್ಕವರ್ಡ್ ಈಸ್ 10 mm divided by how many rotations we have given? 10 rotations we have given. So 10 by 10 we say that it is what? 1 mm. So 1 mm is our answer. ಈ ಪ್ರಾಬ್ಲಮ್ ಮನೆಯಲ್ಲಿ ಮಾಡಿರಿ. ಸ್ಕ್ರೂ ಗೇಜ್ ಇಲ್ಲಿ ಸ್ಲೀವ್ ಅಡ್ವಾನ್ಸಸ್ ಬೈ 5 mm ಅಂದರೆ ಎಷ್ಟು? ಡಿಸ್ಟೆನ್ಸ್ ಅನ್ಕವರ್ಡ್ ಈಸ್ 5 mm. ಡಿಸ್ಟೆನ್ಸ್ ಅನ್ಕವರ್ಡ್ 5 mm ಡಿವೈಡೆಡ್ ಬೈ ಎಷ್ಟು ರೊಟೇಷನ್ 10. ಎಷ್ಟು ಹಾಕಿದ್ರಿ 0.5 ಆಗ್ತದೆ. ಸೊ ದ್ಯಾಟ್ ಯು ಕ್ಯಾನ್ ಡೂ ಎಟ್ ಹೋಮ್. ಇದು ಸ್ವಲ್ಪ ನೋಡ್ರಿ ಚೇಂಜ್ ಐತಿ. ದ ಪಿಚ್ ಈಸ್ ಡಿವೈಡ್ ಇಂಟು 1/2 mm ಅಂದ್ರೆ ಪಿಚ್ ಏನೈತಿ ಥ್ರೆಡ್ ಡಿಫ್ರೆನ್ಸ್ 1/2 mm ಐತೆ. ಆ್ಯಂಡ್ ಫಾರ್ 6 rotation ದ ಸ್ಕ್ರೂ ಅಡ್ವಾನ್ಸಸ್ ಬೈ 6 divisions ಅಂತಂದಾರೆ. ಸೊ ದ ಎಲ್ ಸಿ ಈಸ್ ಈಕ್ವಲ್ ಟು ಪಿಚ್ ಈಸ್ ಈಕ್ವಲ್ ಟು ಏನು ಬರ್ತದೆ? ಪಿಚ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅನ್ಕವರ್ಡ್. ಡಿಸ್ಟೆನ್ಸ್ ಅನ್ಕವರ್ಡ್ ಎಷ್ಟೈತ್ರಿ? ಡಿಸ್ಟೆನ್ಸ್ ಅಪಾನ್ ರೊಟೇಷನ್ಸ್. ಸೊ ಡಿಸ್ಟೆನ್ಸ್ ಅನ್ಕವರ್ಡ್ ಎಷ್ಟೈತೆ 6 divisions. ಆಮೇಲೆ ಅದಕ್ಕೆ 6 divisions ಆಯಿತು. ಎಷ್ಟು ರೊಟೇಷನ್ ಕೊಟ್ಟಿವಿ? 6 rotations ಕೊಟ್ಟಿವಿ. 6 by 6 1 division. 1 division ಅಂದರೆ ಎಷ್ಟು? 0.5 mm. 1 into 0.5 mm 0.5 mm. So where it is 0.5 mm. That should be your answer. Now this is a big problem in a screw gauge. ಪ್ರಾಬ್ಲಮ್ ಮಾಡಿದ್ದಾರೆ. ಹೆಂಗೆ ನಾವು ಪ್ರಾಬ್ಲಮ್ಸ್ ಇದರಲ್ಲಿ ಲ್ಯಾಬಲ್ಲಿ ಮಾಡ್ತೇವೆ ಅದೇ ಥರ. ಇನ್ ಎ ಸ್ಕ್ರೂ ಗೇಜ್ ದ ಎಲ್ ಸಿ ಈಸ್ ಗಿವನ್ ದಿಸ್ ಒನ್. ಸೊ ಎಲ್ ಸಿ ಈಸ್ 0.1 mm. Zero error is plus 4 HD. So zero error is plus 4 HSD. While measuring the diameter of the ball the diameter ಕಂಡುಹಿಡಿಯುವಾಗ pitch scale reading PSR is 3.5. HSR is 3.5 35 mm ನೋಡ್ರಿ. 3.5 mm ಅಂತ ಕೊಟ್ಟಿದ್ದಾರೆ. ಎಚ್ ಎಸ್ ಆರ್ 35 mm 3.5 mm. ಓಕೆ, ವಿಚ್ ಇಸ್ ಎಚ್ ಎಸ್ ಡಿ ಇಸ್ 20 divisions. ಓಕೆ, 3.5 ಪಿ ಎಸ್ ಆರ್ ಐತೆ, 20 divisions ಎಚ್ ಎಸ್ ಡಿ. ಸೊ ಫೈಂಡ್ ಔಟ್ ಮಾಡಿರಿ, ಈಸಿ ಐತೆ. ಸೊ ಡೈರೆಕ್ಟ್ಲಿ ಪಿ ಎಸ್ ಆರ್ ಎಷ್ಟಾಯಿತು 3.5 ಪ್ಲಸ್ ಎಚ್ ಎಸ್ ಡಿ ಎಷ್ಟೈತೆ 20 ಪ್ಲಸ್ ಮೈನಸ್ ಝೆಡ್ ಸಿ ಝೆಡ್ ಕರೆಕ್ಷನ್ ಝೆಡ್ ಡಿ ಪ್ಲಸ್ 4. ಝೆಡ್ 0 ಎರರ್ ಪ್ಲಸ್ 4 ಬಿದ್ದರೆ 0 ಕರೆಕ್ಷನ್ ನೆಗೆಟಿವ್ ಆಕೈತಿ -4. ಇಲ್ಲಿ ಏನು ತೊಗೋಬೇಕು 0 ಕರೆಕ್ಷನ್ ನಾವು -4 ಇಂಟು ಎಲ್ ಸಿ ಇಸ್ 0.01 mm. ಸೊ 3.5 ಓಕೆ ಪ್ಲಸ್ 20 -4 is 16 ಇಂಟು 0.01 ಎಷ್ಟಾಗ್ತದೆ ರೀ 3.5 ಪ್ಲಸ್ 0.16 ಆಗ್ತದೆ. ಸೊ ಏನಾಕೈತದ್ರಿ 3. ಸೊ ಇದು ಏನಿದು ಎಮ್ ಎಮ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇದು ಎಮ್ ಎಮ್ನೇ ಕೊಟ್ಟಾರ. ಮ್ಯಾಲೆ ಇಲ್ಲಿ ಕೂಡ ಇದು ಕೂಡ ಎಮ್ ಎಮ್ನೇ ಕೊಟ್ಟಾರ. ಸೊ ದಿಸ್ ಈಸ್ ಆಲ್ಸೋ ಇನ್ ಎಮ್ ಎಮ್. ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎರಡೂ ಎಮ್ ಎಮ್ನಾಗಿದ್ದಾಗ ಓಕೆ, ಎರಡೂ ಎಮ್ ಎಮ್ನಾಗಿದ್ದಾಗ ಆನ್ಸರ್ ಎಷ್ಟು ಬಂದ್ಬಿಡ್ತೈತಿ 3.66 mm. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎಲ್ಲ ನೋಡ್ರಿ ಇಲ್ಲಿ 3.66 ಅದಾವೆ. 3.66 mm, 3.66 centimeters, 3.66 meters. ಸೊ ಎಮ್ ಎನ್ ಬರ್ರಿ, ಮತ್ತು ಸೆಂಟಿಮೀಟರ್ಸ್ ಮಾಡಿದರೆ ರಾಂಗ್ ಆಗ್ತದೆ. ಸೊ ಬಿಕಾಸ್ ದ ಆನ್ಸರ್ ಈಸ್ ಇನ್ ಎಮ್ ಎಮ್. ಬಿ ಕೇರ್ಫುಲ್. ನಾವು ದೀಸ್ ಆರ್ ದ ಪ್ರಾಬ್ಲಮ್ಸ್ ಫಾರ್ ವೆಕ್ಟರ್ಸ್ ಅಂದರೆ ಪ್ಯಾರಲೋಗ್ರಾಮ್ ಲಾ, ಟ್ರಯಾಂಗಲ್ ಲಾ, ಲ್ಯಾಮಿಸ್ ಥಿಯರಮ್. ಇದ್ರ ಮೇಲೆ 3. ಸೊ ಇನ್ ದೋಸ್ ಓಕೆ.
The measurement of two forces 7 Newton and 24 act at right angle to each other. ಅಂದ್ರೆ ಏನ್ರಿ ಇಲ್ಲಿ ನೋಡ್ರಿ two forces at right angle ಅಂದ್ರೆ theta 90 degrees ಐತೆ. ಸೊ two forces ಇದು 7 Newton ಇದು 24 Newton ಹಿಂಗೆ. Okay, so P is 7 Newtons, Q is 24 Newtons, R is resultant is what? Theta is 90 degrees. ಈ cos theta cos 90 ಅಂದ್ರೆ 0 ಅಂದ್ರೆ ಇದು ಟೋಟಲ್ ಎಷ್ಟು ಆಗ್ಬಿಡ್ತು 0 ಆಗ್ಬಿಡ್ತು. ಸೊ P square plus Q square square root of P square ಅಂದ್ರೆ 7 square Q square 24 square. So all together if you just check, you do it, now you will understand that it is a 625. ಅದಕ್ಕೆ ಎಷ್ಟು ಬರ್ತದೆ ನಮ್ರಿ 25. Resultant is 25 Newtons. ನೋಡ್ರಿ 25 Newtons. 625 ಕನ್ಫ್ಯೂಸ್ ಸ್ಕ್ವೇರ್ ರೂಟ್ ಆಗಲಿಲ್ಲ 625 ಬರ್ತದೆ. 25 Newtons ಆನ್ಸರ್ ಕರೆಕ್ಟ್. 25 ಡೈನ್ಸ್ ಮಾಡಿದ್ರು ರಾಂಗ್. 625 Newtons ಅಂದ್ರೂ ರಾಂಗ್. ಚೆಕ್ ದಿಸ್. 10 Newton force acts in the south direction ಅಂದ್ರೆ ಹಿಂಗೆ, and 15 in the west direction ಅಂದ್ರೆ ಹಿಂಗೆ. ಓಕೆ, ಸೊ ದ ಮ್ಯಾಗ್ನಿಟ್ಯೂಡ್ ಅಂದ್ರೆ ಇದು 90 degrees ಇರ್ತದೆ, and the magnitude of the resultant is given by. So what is the resultant? As we have seen ಮೇಲಿಂದ ಪ್ರಾಬ್ಲಮ್ ಏನು ಬಂತ್ರಿ, ರಿಸಲ್ಟೆಂಟ್ is equal to square root of ಇದು P ಐತೆ ಇದು Q ಐತೆ ಅಂದ್ರೆ P square plus Q square. So P square plus Q square ಅಂದ್ರೆ 10 square plus 15 square. So 10 square plus 15 square, if you say, it will become 325. Answer is Newton. ಇಲ್ಲಿ ನೋಡ್ಕೋಬೇಕ್ರಿ, ಇದು ನ್ಯೂಟನ್ ಐತಿ, ಇದು ನ್ಯೂಟನ್ ಐತಿ. ಆನ್ಸರ್ ವಿಲ್ ಬಿ ಇನ್ ನ್ಯೂಟನ್ಸ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ನಾವು ದಿಸ್ ಒನ್ 30 Newtons ಇಲ್ಲೊಂದು ಡಯಾಗ್ರಾಮ್ ಮಾಡೋಕೆ ಹಾಕಿದ್ದು. 30 Newtons ಆ್ಯಕ್ಟ್ ಎಟ್ ಅ ಪಾಯಿಂಟ್ ಮೇಕಿಂಗ್ ಎನ್ ಆ್ಯಂಗಲ್ 30 degrees. 30 Newton ಇದು. ಓಕೆ, ಈಸ್ ದೆನ್ ವರ್ಟಿಕಲ್ ಕಾಂಪೊನೆಂಟ್ ಇದು ಎಷ್ಟು? ಇದು 60 ಆಕೈತಿ ರೀ. 30 ಆದರೆ ಇದು 60 ಆಕೈತಿ. ವರ್ಟಿಕಲ್ ಕಾಂಪೊನೆಂಟ್ ಎಷ್ಟು? ವಿ ಈಸ್ ಈಕ್ವಲ್ ಟು ಎಫ್. ಫೋರ್ಸ್ ಎಷ್ಟೈತ್ರಿ? 30 Newtons. ಸೈನ್ ಥೀಟಾ ಎಷ್ಟೈತೆ? 60. 60 ಅಂದ್ರೆ 30 ಇಂಟು √3/2. ನೋಡ್ರಿ ಡೈರೆಕ್ಟ್ ಐತೆ ಆನ್ಸರ್. ಅದು 13 Newton ಅಂತ ಬರಬೇಕಾಗಿತ್ತು. ವಿ ಕ್ಯಾನ್ ಆ್ಯಡ್ ನ್ಯೂಟನ್ ಟು ದ್ಯಾಟ್. ಚೆಕ್ ದಿಸ್ ಒನ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಆಫ್ ಟೂ ಫೋರ್ಸಸ್ 5 Newton and 8 Newton ವಿತ್ ಆ್ಯಂಗಲ್ 60 degrees ಬಿಟ್ವೀನ್ ದ್ಯಾಮ್. ಅಂದ್ರೆ ಪ್ಯಾರಲೋಗ್ರಾಮ್ ಲಾ ಯೂಸ್ ಮಾಡ್ಬೇಕ್ರಿ ಇಲ್ಲಿ. ಪಿ ಎಷ್ಟೈತ್ರಿ? 5 Newton, Q 8 Newton, and they are having 60 degrees between them. Then the magnitude of the resultant magnitude ಏನಾಕೈತಿ ಇದು? So that is root of P square plus Q square plus 2PQ cos theta. So P square ಅಂದ್ರೆ ಏನು? 5 square, Q square is 8 square plus 2 into 5 into 8 cos angle ಎಷ್ಟೈತೆ? 60 degrees ಐತೆ angle. Okay, so thus further if you say that this is 25 plus 64, okay, plus ಇದನ್ನು ನೋಡ್ರಿ 2 into 8 5s are 40 into cos 60 ಅಂದ್ರೆ ಹಾಫ್. ಇದು ಕ್ಯಾನ್ಸಲ್ ಆದರೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ಈಸ್ √129 Newtons. ಓಕೆ, ಎಲ್ಲ ಐತೆ ನೋಡ್ರಿ √129. ಸ್ವಲ್ಪ ಮಿಸ್ ಆದ ಇದನ್ನು ಮಾಡ್ಕೊಂಬಂದು ರೂಟ್ ಇಲ್ಲ ಅಂದರೆ ಡಿಫಿಕಲ್ಟ್ ಆಗ್ತದೆ. ಅಬ್ಸರ್ವ್ ಮಾಡಿರಿ. Now check this answer here. The resultant of two equal forces acting at right angle is 15. Two equal ಅಂದ್ರೆ P is equal to Q. Acting at right angle is 15. Resultant is 15 Newton ಅಂದ್ರೆ R is equal to 15. ಮತ್ತು ಹಾಗಾದ್ರೆ P ಅಥವಾ Q ಎಷ್ಟು? ಎರಡು ಸೇಮ್ ಇರ್ತಾವೆ. ಸೊ R is equal to square root of P square plus Q square plus 2PQ cos theta. ಇಲ್ಲಿ P square Q square is also P only, equal to P square plus 2P square cos right angle. Right angle means what? Theta is 90 degrees means cos 90. Cos 90 ಅಂದ್ರೆ 0 ಆಯ್ತು. ಸೊ ಇದು 0 ಆದರೆ ಪೂರ್ತಿ 0 ಆಗಿಬಿಡ್ತೈತಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್? 2P square ಇದೇನಾಕೈತಿ? √2 ಮಾಡಿ P square ರೂಟ್ ಕ್ಯಾನ್ಸಲ್ ಆಗಿ P ಆಯ್ತು. Therefore, R is equal to √2P. That shows P is equal to R by √2. What is R? R ಏನೈತೆ ನೋಡ್ರಿ 15 by √2 Newton. 15 divided by √2 Newton is here. ಲಾಸ್ಟ್ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ. ಸೇಮ್ ಪ್ರಾಬ್ಲಮ್ ಫಾಲೋ ಮಾಡಿರಿ. V is equal to F sin theta ಬರ್ತೈತಿ. ಇಲ್ಲಿ F ಎಷ್ಟೈತ್ರೆ?
F is nothing but 100 into sine 30. So 100 into sine 30 is half. It will become what? 50 Newton. This is easy. If 15 newtons act at a point and makes angle of 45 degrees with horizontal, theta 45 horizontal, then its horizontal component H is equal to F cos theta. H is equal to direct ಕೊಟ್ಟಾರೆ 15 Newton into cos theta. Theta ಎಷ್ಟೈತ್ರಿ? Theta 45 ಐತಿ. Cos 45 ಅಂದ್ರೆ 1 upon cos 45 ಅಂದ್ರೆ 50 into 1 upon root 2, 50 by root 2. So answer is very clear here. Now this is angle problem. If two forces 1 Newton and 3 Newton act at an 90 degrees, see 1 Newton and 3 root 3 act at 90 with each other, the direction of the resultant ಕೇಳ್ತಾರ. Resultant the direction ಅಂದ್ರೆ alpha ಕೇಳತ್ತಾರ ಇಲ್ಲಿ alpha ಕೇಳಾಕತ್ತಾರ. So what happens here? So alpha formula is what? Alpha is equal to tan inverse of Q by P when theta is equal to 90 degrees. Okay, because Q sin theta sin 90 ಅಂದ್ರೆ 1 ಆಕೈತಿ, Q ಆಕೈತಿ, ಇದು cos theta 0 ಆಕೈತಿ. ಸೊ ಇದು ಆಕೈತಿ ಆನ್ಸರ್. Q is nothing but root 3 by 1 is equal to root 3. Therefore alpha is so tan inverse of root 3. Root 3 ಅದ್ರದ್ದು angle ರೀ 30 degrees the angle. Tan 30 is root 3. So this will be the answer. See this problem. The resultant of a two perpendicular forces ಮತ್ತು ಏನೈತ್ರಿ perpendicular ಅಂದ್ರೆ 90 degrees ಇರ್ತದೆ. So one force 5 Newton is given and then other force is how much? So see, one force I have taken it as a 25, okay, because 5 square is 25, P square 25. Q, another force we have to calculate, that is Q square. So R is equal to square root of P square plus Q square. R ಎಷ್ಟು ಕೊಟ್ಟಿದ್ದಾರೆ? R is given as the resultant of the 20 Newton and say that is given 20 Newton. Squaring both side, ಎರಡು ಸ್ಕ್ವೇರ್ ಮಾಡ್ರಿ, 20 square 400 ಆತ, ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ಹೋಗ್ಬಿಡ್ತೈತಿ 25. This you bring this side, it will become 375. Therefore Q is equal to 375. Q is equal to 375 Newton. Where is Q is equal to root 375 Newton? You see, ಮತ್ತೆ ಇದನ್ನು ಮಾರ್ಕ್ ಮಾಡಬಾರ್ದು. Follow this problem. Horizontal component H is given, so H is 45, angle 30 degrees and F ಏನಾಗ್ತೈತಿ? Direct formula use ಮಾಡೋದು, you will get this answer. Now this is triangle of force 3. Two sides of AB and BC of a triangle represent two forces, 100 newtons and 250 AB and 25 centimeters. See, if at all we have a triangle of force like this, okay. Now AB, BC, CA. If suppose AB is 25 centimeters and force is what? P, that is 100. The Q ಏನಕ್ಕೈತಿ? BC ಕಂಡುಹಿಡಿಯಬೇಕಾಯ್ತು. What is BC? Okay, so you have to find out what is BC and it's given as what? This force is given there, 250 newtons. We are taking BC over here. Okay, so when you substitute it, 100 divided by 25, AB is given, then 250 by BC. So ಇದು ಮುಂದೆ ಹಾಕಿದ್ರೆ ಏನಾಕೈತ್ರಿ? BC is equal to 250 into 25 divided by 100. So if you check, you just cancel here. 5 2s are 10, 5 is 25. So how much it will come? So it is, say, just check. Here it is 20, okay. It was 25 taken, 20 here. ಕ್ಯಾನ್ಸಲ್ ಆದರೆ 10 5s 50 ನ್ಯೂಟನ್ಸ್ ಅಂತ ಬರ್ತದೆ. ಎಲ್ಲ ಐತೆ ನೋಡ್ರಿ, 50 ಸೆಂಟಿಮೀಟರ್ಸ್ ಬರಬೇಕು. ಸೆಂಟಿಮೀಟರ್ಸ್ ಯಾಕಂದ್ರೆ ಇಲ್ಲೆಲ್ಲ ಸೆಂಟಿಮೀಟರ್ಸ್ ಕೊಟ್ಟಾರೆ, ಸೆಂಟಿಮೀಟರ್ಸ್ ಬರಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್ 50 centimeters will be there. Okay, now this is Lami's theorem. What we have, P by sin alpha. See, three forces P, Q and R are acting at an angle C, positive. The angles opposite to P is 150, Q is what? 155. Then what they asked, if P is 20 newtons, Q is see, P is 20 Newton, Q is what? When beta and alpha is this. So you can use this one.
P by sine alpha, P by sine, P is how much? 20 newtons. 20 newtons by sine alpha. Alpha is how much? 150 degrees here. Sine 150 is equal to Q by sine 135. Now you should use allied angle for this. Okay, so you have to know that Q is equal to ಏನಾಗ್ತದ್ರಿ, ಇದು ಮ್ಯಾಲ ಹೋಗ್ತೈತೆ 20 into sine 1 into 90 plus 45 ಮಾಡ್ರಿ upon ಇದು ಏನಾಗ್ತದ್ರಿ sin 50. So you see, so this will go over here. Q is equal to there. Okay, this will go on top over here. 150 sin 150 will come here. Sin 1 into 90 plus 60. If you use that, you will get an answer as what? 20 by root 5. Okay, you will get that answer. Just check what is the answer. Options are not given, you can find out the answer. Now this is the problem for the moment of force. A meter rod is fixed at one end and 200 Newton force acted at other end. The moment of force, one end fix ಮಾಡಿ the other end ಏನಾಗ್ತದೆ force 200 newtons F. Distance between them is S is equal to 1 meter. So F into S, F is 200 Newton itu clearly. S andre 1 meter I see 1 meter SI units same. So 200 into 1 is 200 Newton meter. ಎಲ್ಲೈತೆ ನೋಡ್ರಿ 200 Newton meter. ಮತ್ತೆ ಡೈನ್ಸ್ ಅಂತ ಮಾರ್ಕ್ ಮಾಡಬಾರ್ದು, ಇಂಪಾರ್ಟೆಂಟ್. Check this problem. At what distance from the hinges? Hinges ಅಂದ್ರೆ ಒಂದು ಡೋರ್ದು ಒಂದು ಹಿಂಜಸ್ ಇರ್ತದೆ, ಎಷ್ಟು ಡಿಸ್ಟೆನ್ಸಿಗೆ. Okay, so D find out ಮಾಡಬೇಕು. The moment of force is given 250. So M is equal to F into D. D is equal to M by F. Substitute it. You will get it as what? 5 meters. Okay. This is on the work done of the couple. Okay. ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತ್ರಿ. Rotations N ಅಂದ್ರೆ rotations C couple 10. You just go it. It is an easy problem that you can do. Now students, this is very important and homework. See, these problems you have to do. I will give you the answers, but you have to get it. They are all easy. 16th problem, the resultant of the two equal forces R is equal to square root of P square plus P square. Okay, understand right angles andra ಏನು ಬರ್ತೈತಿ, R is equal to square root of P square plus P square. ಹಿಂದಕ್ಕೆ ಮಾಡಿದಿರಿ root 2 P square ಯೂಸ್ ಮಾಡ್ರಿ. ಇದು ಏನಾಗ್ತದೆ, R ಏನು ಕೊಟ್ಟಾರೆ 1414 root 2 P. Therefore P is equal to ಏನು ಬರ್ತದ್ರಿ 1414 upon root 2 is the answer. So you should know that. Okay, you should know these things. This is all in Newton they will give. Okay, now next few problems I will give you as an homework, and these are very important. Nodri, this is 2012 ನೀವು ಮಾಡಬೇಕಾಗ್ತದೆ. 2012 ಪ್ರಾಬ್ಲಮ್ ಐ ಸ್ಲೈಡ್ ಕ್ಯಾಲಿಪರ್ಸ್ ವ್ಯಾಲ್ಯೂ ಆಫ್ 1 MSD ಕೊಟ್ಟಾರೆ. ಹಿಂದಿನ ಪ್ರಾಬ್ಲಮ್ ಯೂಸ್ ಮಾಡ್ಕೊಂಡು ಅದನ್ನು ಮಾಡಬೇಕು. ಲಾಸ್ಟಿಗೆ ನಾನು ರಿವಿಷನ್ ಟೈಮ್ನಿಗೆ ಇನ್ನೂ 3-4 days ಬಿಟ್ಟು ಅದನ್ನು ಕವರ್ ಮಾಡ್ತೇನೆ. ಇದನ್ನು ಮಾತ್ರ ನೀವು ಮಾಡಬೇಕಾಗ್ತದೆ. ಸೊ ಯು ವರ್ಕ್ ಇಟ್ ಔಟ್ ಅಟ್ ಹೋಮ್. I will give the answers later. But now you have to practice them. Okay, I will give you the problems and later on I will solve. Comparison of a physical quantity standard value is known as ಮಾಡಿದ್ದೀವಿ. ಇದನ್ನು ನೀವು ವರ್ಕ್ ಮಾಡಬೇಕು. ನೋಡ್ರಿ, ಇದೊಂದು ಹೆಡ್ ಸ್ಕೇಲ್ ಆಫ್ ದ ಸ್ಕ್ರೂ ಗೇಜ್ ಕನ್ಸಿಸ್ಟ್ ಆಫ್ 20 division. 0 ಸೆಟ್ಟಿಂಗಿಗೆ 18th division ಆಫ್ ಹೆಡ್ ಸ್ಕೇಲ್ ಕೋಯಿನ್ಸೈಡ್. ಏನು ಆನ್ಸರ್ ಬರ್ತದೆ ನೋಡ್ರಿ. ಚೆಕ್ ದಿಸ್ ಆನ್ಸರ್. ದ ಪ್ರಿನ್ಸಿಪಲ್ ಆಫ್ ದ ವರ್ನಿಯರ್ ಈಸ್, what is the answer among this? You have to check with all the notes that I have given you to check. 14th problem ಮಾಡಬೇಕ್ರಿ, ಸ್ಕ್ರೂ ಗೇಜ್ ಮೇಲೆ ಇಂಥದ್ದೊಂದು ಪ್ರಾಬ್ಲಮ್ ಮಾಡಿದ್ದೀವಿ. You have to work out on that because you have to work something. Everything cannot be a spoon feeding. ಬಟ್ ಇದನ್ನು ನಾನು ಸಾಲ್ವ್ ಮಾಡಿ ಕಳಿಸ್ತೀನಿ ಪಕ್ಕ 1-3-4 days ಆಗಿಂದ. ಓಕೆ, ಕ್ಲಾಸ್ ರೂಮ್ ಟೀಚಿಂಗ್ ಆಗಿಂದ. ಚೆಕ್ ದಿಸ್ 2014 SI ಯೂನಿಟ್ ಕೇಳಿದ್ದಾರೆ. ಇದು 0 ಸೆಟ್ಟಿಂಗ್ ಆಫ್ ಸ್ಕ್ರೂ ಗೇಜ್ 5th division ಆಫ್ ಹೆಡ್ ಸ್ಕೇಲ್ ವಿತ್ ಪಿ ಸ್ಕೇಲ್. 0 ಎರರ್ ಏನು ನೋಡ್ರಿ, 0 ಎರರ್. 0 ಸೆಟ್ಟಿಂಗಿಗೆ ಯಾವುದು 5th division ಅಂತಂದ್ರೆ 0 ಎಲ್ಲಿ ಇರ್ತೈತಿ, ನೆನಪಿಟ್ಕೊಳ್ರಿ. 19th ಪ್ರಾಬ್ಲಮ್ಸ್ ಅದಕ್ಕೆ ಮಾಡ್ಬೇಕು ನೀವು. ನಾನು ಆಮೇಲೆ ಮಾಡ್ತೀನಿ ಸಾಲ್ವ್. ಐ ವಿಲ್ ನಾಟ್ ಲೀವ್ ಲೈಕ್ ದಟ್ ಓನ್ಲಿ, ಬಟ್ ಯು ಹ್ಯಾವ್ ಟು ವರ್ಕ್ ಸಮಥಿಂಗ್. A main scale is divided into 24 equal parts. Then value of 1 VSD is what? To work. Okay, 1 main scale division equal to, you have to work vernier scale divisions. N number of
ಓಕೆ, ಸೊ ವಿತ್ ದ ಥಿಯರಿ ಯು ಡೂ ಇಟ್. DCET 2013ನಲ್ಲಿ ಬಂದಿರೋ ಪ್ರಾಬ್ಲಮ್ ನೋಡಿ. ಎಕ್ಸಾಂಪಲ್ ಆಫ್ ಡಿರೈವ್ಡ್ ಯೂನಿಟ್ ಏನು? ಪ್ರಿಫಿಕ್ಸ್ ಯೂಸ್ಡ್ ಫಾರ್ 10⁻15 ಏನಂತಾರೆ? ಮೀನ್ ಸ್ಕೇಲ್ ಇಸ್ ಡಿವೈಡ್ ಟು ಹಾಫ್ mm ಹ್ಯಾವಿಂಗ್ ವರ್ನಿಯರ್. ಲೀಸ್ಟ್ ಕೌಂಟ್ ಏನು ಬರ್ತದೆ ನೋಡ್ರಿ, ಚೆಕ್ ಮಾಡ್ಕೊರಿ. 2016 ಒಂದು ಪೇಪರ್ ಕೊಡ್ತೇನೆ ನಿಮ್ಗೆ. ಎಕ್ಸಾಂಪಲ್ ಆಫ್ ಬೇಸಿಕ್ SI ಯೂನಿಟ್ ಯಾವುದು? ಭಾಳ ಈಸಿ ಪ್ರಾಬ್ಲಮ್. ಪ್ರಿಫಿಕ್ಸ್ 10⁻2 ಏನು ಹೇಳ್ತಾರೆ? ಎಕ್ಟಾ. ಎಸ್, ಇದು ನೋಡ್ರಿ, ಇದು ಮಾಡಿದಿರಿ. ಮೇನ್ ಸ್ಕೇಲ್ ಇಸ್ ಡಿವೈಡ್ ಇಂಟು ಹಾಫ್ mm ಹ್ಯಾವಿಂಗ್ ವರ್ನಿಯರ್ ಕಂಟೈನಿಂಗ್ LC ಏನು ಬರ್ತದೆ? ದಿಸ್ ಒನ್ ಯು ಡೂ. ಪಾಸ್ ಮಾಡೋದು ಫಾಸ್ಟ್ ಹೋಗ್ಬೇಕಾಗ್ತದೆ. ಪಾಸ್ ಮಾಡಿ ನೀವು ವರ್ಕ್ ಮಾಡಿರಿ. ಮೇನ್ ಸ್ಕೇಲ್ ಇಸ್ ಡಿವೈಡೆಡ್ ಇಂಟು mm. ಓಕೆ, ಆನ್ ದ ವರ್ನಿಯರ್ ವ್ಯಾಲ್ಯೂ ಆಫ್ 1 VSD ಎಷ್ಟು? ಓಕೆ, then slowly you come here. I have left the space because I will solve and give you that. LC of slide calipers ಏನಾಗ್ತದೆ ನೋಡ್ರಿ. ಲೆಂತ್ ಆಫ್ ದ ಹಾಲೋ ಸಿಲಿಂಡರ್ ಮೆಜರ್ ಮಾಡುವಾಗ ಎಷ್ಟಾಗ್ತದೆ ನೋಡ್ರಿ. ಟೋಟಲ್ ರೀಡಿಂಗ್ ತೆಗಿಬೇಕು. ಓಕೆ, if you come to this total number of division of vernier scale is given. If LC is given, then value of 1 main scale ಏನು ಬರ್ತದ್ರಿ? Just understand it, solve it. If it is mistake also, I will be able to help you out later on, no worries. Then main scale of the vernier calipers is the total number of division in least count ಎಷ್ಟು ಬರ್ತದೆ? ಓಕೆ, ಇಲ್ಲಿ ನೋಡ್ರಿ. ಇನ್ ಎ ಸ್ಕ್ರೂ ಗೇಜ್ ಅಟ್ 0 ಸೆಟ್ಟಿಂಗಿಗೆ ಹೆಡ್ ಸ್ಕೇಲ್ ಇಸ್ 3 divisions behind pitch line. If the LC is this much, then find out the total reading. So this one you do it, and I preferably say that 17, 18, 19 ಪೇಪರ್ ಕೂಡ ಕೆಲವೊಂದು ಕ್ವಶನ್ಸ್ ಪ್ರಾಬ್ಲಮ್ಸ್ ನೀವು ಮಾಡಬೇಕು. ಓಕೆ, ಅದನ್ನು ಹುಡುಕ್ರಿ. Go for some website where you will get this one DT website or KA website. You go and then you will get, then you solve them, because now still revision is remaining. One day I will take for 1 hour. Now students listen. Here we will be winding up, giving you homework 2017 paper 18 and 19. 12 questions ನೀವು ವರ್ಕ್ ಮಾಡಿ ನನಗೆ ತೋರಿಸ್ಬೇಕು. ಯಾರಾದರೂ ವರ್ಕ್ ಮಾಡಿ ಸೊಲ್ಯೂಷನ್ಸ್ ಮಾಡಿದ್ದನ್ನು ಗ್ರೂಪಲ್ಲಿ ಪೋಸ್ಟ್ ಮಾಡಿರಿ. So that will be better for me. Okay, now say, most of the time I'm always trying to convince in Kannada, because few of the students will understand it very easily. It's okay. As far as we understand the things, it's okay. Now today only I spoke to some of the students in Google Meet. I just want to tell you one thing, that 9th August, let us consider 9th only as the exam. Okay, and work till August 5th we will be able to complete the portion 1 round. And if it is postponed, to my knowledge it will postpone. If it is postponed, then we are having double triple revisions, so that you will get we will try to get you single digit ranking. That's our aim, but it also depends on how you will do it. ಈಗ ಕೊಟ್ಟಿರುವಂಥ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಇನ್ನೊಂದು 12 ಪ್ರಾಬ್ಲಮ್ಸ್ ನಿಮ್ಗೆ ಪೋಸ್ಟ್ ಮಾಡ್ತೀನಿ, ಅದು ಸಾಲ್ವ್ ಮಾಡಿರಿ. ಆಮೇಲೆ ಸಾಲ್ವ್ ಮಾಡಿದ್ದನ್ನು ನಿಮಗೆ ಪಿಕ್ಚರ್ ಕಳಿಸ್ತೇನೆ, ಅದನ್ನು ವೆರಿಫೈ ಮಾಡಿರಿ, ಅದನ್ನು ಪ್ರಿಪೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು. From today, after some time, I will start matrices and determinants, and then I will start unit 2 in science. And understand students, now technical subjects also will start continuously, and we will be winding up by 5th of August. Okay, and if it is postponed and then classroom teaching is given, then we will also see that we will work out there also. Okay, those who have not done admissions, please do. And those who are given 1000 rupees should bring and give 2000 rupees more, so that 3000 rupees is over. If we have classroom teaching, we will be taking extra 1500. That will make 4500. Online ಅಥವಾ ಅಪ್ಲೋಡಿಂಗ್ ಮಾಡಿ ಗೂಗಲ್ ಮೀಟ್ ಮಾಡಿ once in a while classroomನಲ್ಲಿ ನಾವು 3000 rupees ಮಾತ್ರ ಚಾರ್ಜ್ ಮಾಡಿದ್ದೀವಿ, ವಿಚ್ ಇಸ್ ಚೀಪೆಸ್ಟ್ ವಿತ್ ಮಟೀರಿಯಲ್. ಒಂದು ವೇಳೆ ಕ್ಲಾಸ್ ರೂಮ್ ಟೀಚಿಂಗ್ ಕೊಟ್ಟರೆ ಎಕ್ಸ್ಟ್ರಾ 1500 ಇರ್ತದೆ, ಸೊ 4000 rupees. ಸೊ ಎಲ್ಲರೂ ಇನ್ನೂ 2000 rupees ಕಟ್ಟಿ ಕ್ಲಿಯರ್ಲಿ 3000 ಮುಗಿಸ್ಬೇಕು. ಗಾಡ್ ಬ್ಲೆಸ್ ಯು.